ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಗೌರಿ ಹಬ್ಬದ ಶಾಪಿಂಗ್ ವೀಡಿಯೋ ಆಗಿರುತ್ತೆ. ನನ್ನ ಮಗಳು ಸ್ಕೂಲಿಂದ ವ್ಯಾನಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇಲಿ ಹಾಕಿರೋಂಥ ಈ ಒಂದು ಪರ್ಪಲ್ ಕಲರ್ ಡ್ರೆಸ್ನ ನೋಡಿಬಿಟ್ಟು ಗೌರಿ ಹಬ್ಬಕ್ಕೆ ಇದೇ ಡ್ರೆಸ್ ಬೇಕು ಅಂತ ಕೇಳಿದ್ಲು. ಸರಿ ಆಯಿತು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಬಟ್ ಹೊರಗಡೆಯಿಂದ ಏನೋ ಚೆನ್ನಾಗಿತ್ತು, ಬಟ್ ಒಳಗಡೆ ಹೋಗಿ ನೋಡಿದ್ರೆ ಅದು ಬಂದು ದೊಡ್ಡವ್ರ ಸೈಜು. ಅಂದರೆ ಅದು ಈಗ ನನ್ನ ಸೈಜಲ್ಲಿ ಇತ್ತು. ಅಂದರೆ ಅದಕ್ಕೆ ನಾವು ಫಿಟ್ಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಆಗಿತ್ತು, ಯಾಕಂದರೆ ಬ್ಲೌಸಲ್ಲಿ ಹೆವಿ ವರ್ಕ್ ಇರೋದ್ರಿಂದ. ಸರಿ ಆಯಿತು, ಅದರಲ್ಲೇ ಏನಾದರೂ ಬೇರೆ ಸೈಜಸ್ ಎಲ್ಲ ಸಿಗುತ್ತೇನೋ ನೋಡೋಣ, ಇಲ್ಲ ಕಲರ್ ಸ್ವಲ್ಪ ಅದು ಲೈಟ್ ಕಲರ್ ಅಂತ ಅನ್ನಿಸ್ತು ನನಗೆ, ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಡಾರ್ಕ್ ಕಲರ್ಸಲ್ಲಿ ನೋಡೋಣ ಅಂತ ನೋಡೋಕ್ಕೆ ಹೋದೆ. ಬಟ್ ಅಲ್ಲಿ ಇದ್ದಿದ್ದು ಬರೀ ಲೈಟ್ ಕಲರ್ಸೇ. ಫೈನಲಿ ಒಂದು ಡ್ರೆಸ್ ಸಿಕ್ತು. ಯಾವುದು ಏನು ಅಂತ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಈ ವಿಡಿಯೋ ನಾನು ಪೋಸ್ಟ್ ಮಾಡೋ ಅಷ್ಟರಲ್ಲಿ ಗೌರಿ ಹಬ್ಬ ಎಲ್ಲ ಆಗೋಗಿದೆ. ನೀವೆಲ್ಲರೂ ಯಾವ ರೀತಿ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಯಾವ್ಯಾವ ಥರ ಶಾಪಿಂಗ್ ಮಾಡಿದ್ರಿ ಅಂತ. ನನಗಂತೂ ಇತ್ತೀಚೆಗೆ ಮಕ್ಕಳಿಗೆ ಬಟ್ಟೆ ಹುಡ್ಕೋದೇ ಒಂದು ತಲೆನೋವಾಗ್ಬಿಟ್ಟಿದೆ. ಆನ್ಲೈನಲ್ಲಿ ತರಿಸಿದ್ರು ಕೂಡ ಸೈಜ್ ವೇರಿಯೇಷನ್ ಆಗುತ್ತೆ. ಈಗ ಶಾಪ್ಗಳಲ್ಲಿ ತೊಗೊಳಕ್ಕೆ ಹೋದರೆ ಎಕ್ಸಾಕ್ಟ್ ಸೈಜ್ ಸಿಗೋಲ್ಲ. ಮಕ್ಕಳದ್ದೇ ಸ್ವಲ್ಪ ಮಗನಿಗೂ ಅಷ್ಟೇ ಮಗಳಿಗೂ ಅಷ್ಟೇ ಆ ಥರ ಆಗಿಬಿಟ್ಟಿದೆ. ಫೈನಲಾಗಿ ಹಬ್ಬಕ್ಕೆ ಅಂದರೆ ಬಟ್ಟೆ ಬೇಕೇ ಬೇಕಲ್ವಾ? ಗೌರಿ ಹಬ್ಬ, ಯುಗಾದಿ ಹಬ್ಬ ಟೈಮಲ್ಲಿ ಎಂಥವರು ಕೂಡ ಬಟ್ಟೆ ತೆಗಿತಾರೆ. ಅದೇ ರೀತಿ ನಾವು ಕೂಡ ಇವತ್ತು ಹೋಗಿದ್ವಿ. ಬೇರೆ ಬೇರೆದೆಲ್ಲ ನೋಡಿದೆ. ನಾನು ಸ್ವಲ್ಪ ಚೂಸಿ ಆಗಿರೋದ್ರಿಂದ ಆದಷ್ಟು ಬೇಗ ನಾನು ಬಟ್ಟೆಗಳನ್ನ ಒಪ್ಪಲ್ಲ. ನನಗೆ ತಗೊಳ್ಳೋದಾದರೆ ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೋ ಆ ಥರ ತೊಗೊಂಡ್ಬಿಡ್ತೀನಿ. ಬಟ್ ಮಕ್ಕಳಿಗೆಲ್ಲ ನೋಡಬೇಕಾದ್ರೆ ಆದಷ್ಟು ಅವರಿಗೆ ಕಂಫರ್ಟಾಗೂ ಇರಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ಪ್ರೈಸ್ ವೈಸೂ ನಮಗೆ ಚೆನ್ನಾಗಿ ಸಿಗಬೇಕು, ಆ ಥರ ನಾನು ನೋಡ್ತೀನಿ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ನೋಡ್ತಿರ್ಬೋದು ನೀವೇ. ಬಟ್ ಮೆಟೀರಿಯಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ವರ್ಷದಿಂದ ಈ ಶಾಪಲ್ಲಿ ಕೂಡ ಶಾಪಿಂಗ್ನ ಮಾಡ್ತಾ ಇದ್ದೆ. ಬಟ್ ಇತ್ತೀಚೆಗೆ ಬೆಂಗಳೂರು ಅಲ್ಲೆಲ್ಲ ಓಡಾಡೋದ್ರಿಂದ ಆದಷ್ಟು ಇಲ್ಲಿ ಕಡಿಮೆ ಮಾಡಿದ್ವಿ. ಇಲ್ಲಿ ಈ ಥರ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಅದರಲ್ಲೇ ನಾನು ಆವಾಗಲೇ ಪರ್ಪಲ್ ಕಲರ್ ತೋರಿಸಿದ್ನಲ್ಲ, ಅದರಲ್ಲೇ ಈಗ ಕಲರ್ಸ್ ಡಾರ್ಕ್ ಇದ್ದರೆ ತೋರಿಸಿ ಅಂತ ಹೇಳಿದ್ದಕ್ಕೆ ಅವರು ತೋರಿಸ್ತಿದ್ದಾರೆ. ನೋಡಿ ಎಷ್ಟು ಕಲರ್ಗಳೆಲ್ಲ ಚೆನ್ನಾಗೇನೋ ಇತ್ತು, ಬಟ್ ನಮಗೆ ಅಲ್ಲಿ ಬ್ಲೌಸ್ದೇ ಪ್ರಾಬ್ಲಮ್ ಆಗಿದೆ. ನೋಡಿ ಸೇಮ್ ಎಲ್ಲ ಡ್ರೆಸ್ಗೂ ಇದೇ ಸೈಜಲ್ಲಿ ಬ್ಲೌಸ್ನ ಕೊಟ್ಟಿದ್ರು. ಗ್ರ್ಯಾಂಡಾಗಿ ಚೆನ್ನಾಗೇನೋ ಇತ್ತು, ಬಟ್ ಅದಕ್ಕೆ ಇಷ್ಟು ವರ್ಕ್ ಇರೋದ್ರಿಂದ ಸ್ಟಿಚ್ಚೆಲ್ಲ ಹಾಕೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಫಿಟ್ಟಿಂಗ್ ಇಲ್ಲ ಅಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ನಂಗೆ ಅನ್ನಿಸ್ತಿತ್ತು. ಹೇಗೋ ಅಡ್ಜಸ್ಟ್ ಮಾಡೋಣ ಅಂತೆಲ್ಲ ತೊಗೊಂಡೋದ್ರೆ ಆಮೇಲೆ ಮತ್ತೆ ಸರಿ ಹೋಗಲಿಲ್ಲ ಅಂದರೆ ರಿಟರ್ನ್ ಎಕ್ಸ್ಚೇಂಜ್ ಎಲ್ಲ ಬರೋದು ಕೂಡ ನನಗೆ ಇಷ್ಟ ಆಗಲ್ಲ ಅಷ್ಟಾಗಿ. ಅದಕ್ಕೆ ನೋಡೋಣ, ಒಂದೇ ಸಲ ನೋಡ್ಕೊಂಡು ತೊಗೊಂಡೋಗೋಣ ಅಂತ ನೋಡ್ತಾ ಇದ್ದೀನಿ. ನೋಡಿ ಇದೊಂದು ಡಾರ್ಕ್ ಪರ್ಪಲಲ್ಲಿತ್ತು. ಇದು ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಕಲರು ಅಷ್ಟೇ, ಮತ್ತು ಮೆಟೀರಿಯಲು ಕೂಡ ತುಂಬಾ ಚೆನ್ನಾಗಿತ್ತು. ಒಂದು 3700 ಏನೋ ಹೇಳಿದ್ರು ಇದು, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಅವರು ಡಿಸ್ಕೌಂಟ್ ಎಲ್ಲ ಮಾಡಿ ತಗೋಬೋದು, ಕೊಡ್ತಾರೆ ಸ್ವಲ್ಪ. ನಾನು ತುಂಬ ವರ್ಷದಿಂದ ಇಲ್ಲಿ ಪರಿಚಯ ಇರೋದ್ರಿಂದ ಕೊಡ್ತಾರೆ, ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿದ್ರೆ ಕೊಡ್ತಾರೆ. ಬಟ್ ನನಗೆ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಮೇನ್ ಅದೇ, ಬ್ಲೌಸ್ಗೆ ಸ್ಟಿಚ್ ಹಾಕ್ಸೋದು ಕಷ್ಟ ಆಗಿತ್ತು. ಯಾರು ಕೂಡ ಅಂದರೆ ಮಿಷಿನಲ್ಲಿ ಸೂಜಿನೇ ಮುರಿದೋಗ್ಬಿಡುತ್ತೆ ಇದು ವರ್ಕಿಗೆ ಸ್ಟಿಚ್ ಹಾಕೋಕ್ಕೋದ್ರೆ. ಬಟ್ ಇದು ನನ್ನ ಸೈಜ್ಗೆ ಪರ್ಫೆಕ್ಟ್ ಆಗಿತ್ತು. ಬಟ್ ನನಗೀಗ ಈ ಥರ ಡ್ರೆಸ್ಸಿನ ಅವಶ್ಯಕತೆ ಇರಲಿಲ್ಲ, ಹಂಗಾಗಿ ನೋಡ್ತಾ ಇದ್ದೆ. ಈಗ ಲೆಂತ್ ವೈಸ್ ಆದರೆ ನಂದು ನನ್ನ ಮಗಳಿಗೂ ಒಂದೇ ಸೈಜ್ ಬೇಕಾಗುತ್ತೆ. ಬಟ್ ಬಾಡಿ ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೊತೀವಿ ಅಂದರೆ ಎಕ್ಸಾಕ್ಟ್ ಸೈಜಲ್ಲಿ ಬಟ್ಟೆಗಳು ಸಿಗ್ತಾ ಇಲ್ಲ. ಎಷ್ಟೊಂದು ನೋಡಿದೆ, ಬಟ್ ಪರ್ಫೆಕ್ಟ್ ಸೈಜಲ್ಲಿ ಯಾವುದೂ ಸಿಗಲಿಲ್ಲ. ಆಲ್ಟ್ರೇಷನ್ ಎಲ್ಲ ಮಾಡೋಕ್ಕೆ ಹೋದರೆ ಅದು ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಸರಿ ಆಯಿತು ನೋಡೋಣ ಅಂತ ಹಾಗೆ ಪೆಂಡಿಂಗಲ್ಲಿಟ್ಟೆ. ಇಲ್ಲಿ ಒಂದು ಆರ್ಗಾನ್ಸ ಸ್ಯಾರಿ ಕಣ್ಣಿಗೆ ಬಿತ್ತು. ಈ ಥರ ಸ್ಯಾರಿ ತೊಗೋಬೇಕಂತ ತುಂಬ ದಿನದಿಂದ ಆಸೆ ಆಗ್ತಿತ್ತು. ಬಟ್ ಯಾಕೋ ಅದು ಇನ್ನೂ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಟ್ರಾನ್ಸ್ಪರೆಂಟ್ ಇದೆ. ಹಾಗೆ ಬ್ಲೌಸು ಮತ್ತು ಸ್ಯಾರಿ ಎರಡು ಸೆಲ್ಫಲ್ಲೇ ಬಂದಿದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ಕಲ್ಲೂರಿಗೆ ಹೋದಾಗಲೂ ಕೂಡ ನೋಡಿದ್ದೆ, ಚಿಕ್ಕಪೇಟೆಯಲ್ಲೂ ನೋಡಿದೆ, ಬಟ್ ಇಲ್ಲೂ ಕೂಡ ಸಿಕ್ತು. ಬಟ್ ಇಲ್ಲಿ ಡಾರ್ಕ್ ಕಲರಲ್ಲಿ ಸಿಕ್ತು, ಚೆನ್ನಾಗಿತ್ತು. ಇದು ಅಷ್ಟೇ 3000 ಸಮಥಿಂಗ್ ಹೇಳಿದ್ರು. ನೋಡೋಣ ಮಾತಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಈಗ ಬಂದಿರೋದು ಫಸ್ಟು ಮಕ್ಕಳು ಬಟ್ಟೆ ತಗೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅದು ಮುಗೀಲಿ ಆಮೇಲೆ ನೋಡೋಣ ಅಂತ ಹಾಗೆ ಬಿಟ್ಟೆ. ಹೇಗಿದೆ ಸ್ಯಾರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಯಾರಾದರೂ ತೊಗೊಂಡಿದ್ರೆ ಏನು ಪ್ರೈಸಿಗೆ ತೊಗೊಂಡಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಕ್ವಾಲಿಟಿ ಮತ್ತು ವರ್ಕ್ ಕೂಡ ತುಂಬ ಹೆವಿಯಾಗಿ ಚೆನ್ನಾಗಿತ್ತು.
ಅದು ಸ್ವಲ್ಪ ನಾನು ಯೋಚನೆ ಮಾಡೋ ಥರ ಆಯಿತು. ಯಾಕೆಂದರೆ ಇನ್ನು ಮಕ್ಳಿಗೆ ಅಂತ ತೊಗೊಳಕ್ಕೆ ಬಂದು ಸುಮ್ಮನೆ ನಾನು ಯಾಕಪ್ಪ ತೊಗೊಂಡೋಗೋದು ಅಂದ್ಬಿಟ್ಟು ಒಂದು ಸಲ ಅಷ್ಟೇ ಉಡೋವರೆಗೂ ಖುಷಿ, ಮತ್ತೆ ಸುಮ್ಮನೆ ಎತ್ತಿಡಬೇಕಾಗುತ್ತೆ. ಆ ಥರ ಯೋಚನೆ ಮಾಡಿ ಬೇಡ ಅಂದ್ಬಿಟ್ಟು ಹಾಗೆ ಬಿಟ್ಟೆ. ಬಟ್ ತುಂಬಾ ಇಷ್ಟ ಆಯಿತು ನನಗೆ. ನೋಡೋಣ ಏನಾದರೂ ಸದ್ಯಕ್ಕಂತೂ ಯಾವುದು ಫಂಕ್ಷನ್ ಎಲ್ಲ ಏನೂ ಇಲ್ಲ, ಹಂಗಾಗಿ ಬೇಡ ನೋಡೋಣ ಯಾವಾಗಾದರೂ ಅಂದ್ಬಿಟ್ಟು ಹಾಗೆ ಬಿಟ್ಟೆ. ಹೇಗೆ ಕಾಣಿಸ್ತಿದೆ ಸ್ಯಾರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಎಡಿಟ್ ಮಾಡುವಾಗಲೂ ಕೂಡ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಸ್ಯಾರಿ. ಬಟ್ ಸೆಲ್ಫಲ್ಲಿ ಬಂದಿರೋದ್ರಿಂದ ಹೇಗೆ ಕಾಣಿಸುತ್ತೋ ಅಂತ ಒಂದು ಡೌಟ್ ಇತ್ತು. ಹಾಗೆ ಆರ್ಗೆನ್ಸ ಮೆಟೀರಿಯಲ್ ಆಗಿರೋದ್ರಿಂದ ಬ್ಲೌಸು ಕೂಡ ಫಿಟ್ಟಿಂಗ್ ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಎಲ್ಲ ತೊಗೊಳಕ್ಕೆ ಹೋದರೆ ಸುಮ್ಮನೆ ಎಕ್ಸ್ಟ್ರಾ ಡಬಲ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಸರಿ ಆಯಿತು ನೋಡೋಣ ಅಂತ ಹಾಗೆ ಬಿಟ್ಟೆ. ಹಾಗೆ ಫ್ಯಾನ್ಸಿ ಸ್ಯಾರಿಯಲ್ಲೆಲ್ಲ ತುಂಬಾ ಕಲೆಕ್ಷನ್ಸ್ ಇತ್ತು. ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ. ಇಲ್ಲೂ ಅಷ್ಟೇ ಈ ಶಾಪಲ್ಲಿ ತುಂಬ ಕಡಿಮೆ ಪ್ರೈಸಿಂದ ಹೈ ರೇಂಜ್ವರೆಗೂ ಬಟ್ಟೆಗಳು ಚೆನ್ನಾಗಿದೆ. ನಮ್ಮ ಬಜೆಟಿಗೆ ತಕ್ಕಾಗೆ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತಾರೆ. ಮಕ್ಕಳು ಬಟ್ಟೆ ಆಗಿರ್ಬೋದು, ದೊಡ್ಡವ್ರದ್ದು, ಹಾಗೆ ಎಲ್ಲ ಥರ ಸ್ಯಾರಿ, ಡ್ರೆಸ್ಸಸ್ಸು, ಕುರ್ತಾ ಮತ್ತು ಸಿಂಗಲ್ ಟಾಪ್ಸು ಮತ್ತು ಮಕ್ಕಳದು ಬಾಕ್ಸ್ ಐಟಮಲ್ಲಿ ಡ್ರೆಸ್ಗಳು ಚೆನ್ನಾಗಿರುತ್ತೆ ಇಲ್ಲಿ. ಅಂದರೆ ಅದೊಂದು ಏಜ್ ಇಷ್ಟುವರೆಗೂ ಅಂತ ಸಿಗುತ್ತೆ, ಅಲ್ಲಿವರೆಗೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ಯಾರಿ ಅಷ್ಟು ಇದರಲ್ಲಿ ಕಾಂಟ್ರಾಸ್ಟಲ್ಲಿ ಇತ್ತು, ಬಟ್ ಅದರಲ್ಲೂ ಕೂಡ ನನ್ನ ಹತ್ರ ಸಿಮಿಲರ್ ಇದೆ, ಬ್ಲ್ಯಾಕು ಮತ್ತು ಮೆರೂನ್ ಕಾಂಬಿನೇಷನಲ್ಲಿ. ಆಯಿತು ಅಂದ್ಬಿಟ್ಟು ಈಗ ಮಗನಿಗೆ ಡ್ರೆಸ್ನ ನೋಡ್ತಾ ಇದ್ದೀನಿ. ಬಾಕ್ಸ್ ಐಟಮಲ್ಲೇ ತೋರಿಸಿ ಅಂತ ಕೇಳಿದೆ. ನೋಡಿ ಈ ಥರ ಎಲ್ಲ ಡಿಫ್ರೆಂಟಾಗಿ ಬಟ್ಟೆಗಳು ಸಿಗುತ್ತೆ. ಬಟ್ ಈ ಮಗಂದು ಕೂಡ ಏನಾಯ್ತಂದರೆ ಅವನಿಗೂ ಕೂಡ ಪರ್ಫೆಕ್ಟ್ ಸೈಜ್ ಸಿಗ್ತಾಯಿಲ್ಲ. ಮಕ್ಕಳಿಗೆಲ್ಲ ತುಂಬ ದೊಡ್ಡದು ಹಾಕಿದ್ರು ಚೆನ್ನಾಗಿ ಕಾಣಿಸಲ್ಲ, ತುಂಬ ಟೈಟಾಗಿ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಫಿಟ್ಟಿಂಗಾಗಿ ಇದ್ರೇ ಚೆನ್ನಾಗಿ ಕಾಣಿಸೋದು. ನನ್ನ ಮಗ ಸ್ವಲ್ಪ ಸಣ್ಣ ಬೇರೆ ಇರೋದ್ರಿಂದ ಅವನಿಗೆ ಬಟ್ಟೆ ಹುಡ್ಕೋದೇ ಒಂದು ದೊಡ್ಡ ಕೆಲಸ ನನಗೆ. ನಾನು ಆಲ್ಮೋಸ್ಟ್ ಜಾಸ್ತಿ ಅಜಿಯೋದಲ್ಲಿ ಶಾಪಿಂಗ್ ಮಾಡ್ತಿದ್ದೆ. ಬಟ್ ಈಗ ಹಬ್ಬದ ಟೈಮಲ್ಲಿ ಅಕಸ್ಮಾತ್ ಸೈಜ್ ಏನಾದರೂ ವೇರಿಯೇಷನ್ ಬಂದರೆ ಮತ್ತೆ ಎಕ್ಸ್ಚೇಂಜು ಎಲ್ಲ ಮಾಡೋದಕ್ಕೆ ಟೈಮು ಇರಲ್ಲ ಅಂದ್ಬಿಟ್ಟು ಈ ಸಲ ಶಾಪಲ್ಲೇ ತೊಗೊಂಬಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ, ಬಟ್ ಎಲ್ಲ ದೊಡ್ಡ ಸೈಜ್ಗಳೇ ತೋರಿಸ್ತಿದ್ರು. ನನಗಿಷ್ಟ ಆಗಿದ್ರಲ್ಲಿ ಚಿಕ್ಕ ಸೈಜ್ ಸಿಗ್ತಾ ಇರಲಿಲ್ಲ, ಆ ಥರ ಆಗೋಯಿತು. ಬಂದಮೇಲೆ ಫೈನಲಾಗಿ ಹುಡುಕಿ ಒಂದು ತೊಗೊಂಡೋಗ್ಲೇಬೇಕಂತ ಡಿಸೈಡ್ ಆಗಿದೆ. ನೋಡಿ ಇದು ಸೂಟು ಸಖತ್ತಾಗಿತ್ತು. ಪ್ರೈಸ್ ವೈಸು ಓಕೆ, ಒಂದು 2-5 ಅಷ್ಟರಲ್ಲೆಲ್ಲ ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ ಮಕ್ಕಳದು. ಬಟ್ ಇದರಲ್ಲಿ ಇದು ಚಿಕ್ಕ ಸೈಜ್ ಆಯಿತು. ಇದರಲ್ಲಿ ಒಂದು ಸೈಜ್ ದೊಡ್ಡದು ಸಿಕ್ಕಿದ್ರು ಚೆನ್ನಾಗಿರ್ತಿತ್ತು. ಯಾಕಂದರೆ ಒಂದು ಸೈಜ್ ದೊಡ್ಡದಾಗಿದ್ದರೆ ಅದನ್ನು ಬೇಕಾದರೆ ಇಟ್ಟು ಹಾಕ್ಬೋದು. ಇದು ಚಿಕ್ಕದಾಗಿ ತಗೊಳ್ಳುವಾಗಲೇ ಚಿಕ್ಕದಾಗಿ ತೊಗೊಂಬಿಟ್ವಿ ಅಂದರೆ ಒಂದು ಸಲ ಹಾಕಿ ಮಕ್ಕಳು ಇನ್ನೊಂದು 2-3 ತಿಂಗಳು ಹಾಕೋ ಅಷ್ಟರಲ್ಲಿ ಮತ್ತೆ ಅದು ಟೈಟು ಆ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾನು ಒಂದು ಸೈಜು ದೊಡ್ಡ ಸಿಕ್ಕಿದ್ರು ಓಕೆ, ಇಲ್ಲ ಎಕ್ಸಾಕ್ಟ್ ಸೈಜ್ ಸಿಕ್ಕಿದ್ರು ಓಕೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ತೋರಿಸಿದ್ರು ಅವರೇನೋ ಪಾಪ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಳ್ದಂಗೆ. ಅದರಲ್ಲಿ ಬಾಕ್ಸ್ ಐಟಮಲ್ಲಿ ಸಿಗಲೇ ಇಲ್ಲ ಬೇಕಾಗಿರೋ ಥರದ್ದು. ಹಬ್ಬ ಆಗಿರೋದ್ರಿಂದ ಫುಲ್ ಎಲ್ಲ ಬ್ಯುಸಿಯಾಗಿ ಶಾಪಿಂಗ್ ಮಾಡ್ತಾಯಿದ್ರು. ಫೈನಲಾಗಿ ಈಗ ಮನೆಯವ್ರಿಗೊಂದು ಶರ್ಟ್ನ ತೊಗೊಂಡೆ. ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಸಿಗುತ್ತೆ. ಅವ್ರದ್ದು ಬೇಗನೆ ಸೆಲೆಕ್ಷನ್ ಆಗೋಯಿತು. ಅವರು ಆದಷ್ಟು ಬ್ರೈಟ್ ಕಲರ್ಸೇ ಯೂಸ್ ಮಾಡೋದು. ಹಾಗೆ ಹೊಸ ಕಲರ್ಗಳೆಲ್ಲ ಅವ್ರು ಇಡೋಕ್ಕೆ ಇಷ್ಟಪಡೋಲ್ಲ. ಹಾಗಾಗಿ ಬೇಗನೆ ಸಿಕ್ಬಿಡ್ತು, ಒಂದು ತೊಗೊಂಡೆ. ಆಮೇಲೆ ಈಗ ಮಗನಿಗೆ ಸಪ್ರೇಟಾಗಿ ನೋಡೋಣ. ಟಿ ಶರ್ಟ್ಸು ಇಲ್ಲ ಫಾರ್ಮಲ್ ಶರ್ಟು, ಪ್ಯಾಂಟ್ ಎಲ್ಲ ಸಪ್ರೇಟಾಗಿ ಕೂಡ ಸಿಗುತ್ತೆ. ಅದರಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಹಾಕಿರೋ ಕಲರೇ ಹಾಕೋದು ಬೇಡ, ಹೊಸ ಕಲರ್ ಟ್ರೈ ಮಾಡೋಣ ಮಕ್ಕಳಿಗೆ ಅಂದ್ಬಿಟ್ಟು ನೋಡಿದೆ. ಇದೆಲ್ಲ ಬಂದು ಟಿ ಶರ್ಟ್ಗಳು ಚೆನ್ನಾಗಿತ್ತು, ಕಲರು ಕ್ವಾಲಿಟಿ ಎಲ್ಲ ಆಯಿತು ಅಂದ್ಬಿಟ್ಟು ಅದರಲ್ಲೇ ಒಂದೆರಡು ಟಿ ಶರ್ಟ್ನು ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಮನೆಯವ್ರಿಗೂ ಟಿ ಶರ್ಟ್ ಸಿಗುತ್ತೇನೋ ಅಂತ ನೋಡ್ತಾ ಇದ್ದೆ. ಟಿ ಶರ್ಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿರೋಂಥ ಕಲರ್ಗಳೇ ಇತ್ತು. ಇದೊಂದು ಕಲರ್ ಇಷ್ಟ ಆಯಿತು ನನಗೆ. ಬಟ್ ಮನೆಯವರು ಏನು ಟಿ ಶರ್ಟ್ ತೊಗೊಳ್ಳೋದ ಫಾರ್ಮಲ್ ಶರ್ಟ್ ತೊಗೊಳ್ಳೋದ ಅಂತ ಕನ್ಫ್ಯೂಷನ್ ಆಯಿತು. ಅಷ್ಟರಲ್ಲಿ ಅವರು ಕೂಡ ಬಂದರು ಅಲ್ಲಿಗೆ. ಹಾಗೆ ಮಕ್ಕಳನ್ನು ಕರ್ಕೊಂಬರೋಕ್ಕೆ ಹೇಳಿದ್ದೆ. ಯಾಕೆಂದರೆ ಹೇಳಿದ್ನಲ್ಲ ಸೈಜ್ದೇ ಪ್ರಾಬ್ಲಮ್ಮು ನನ್ನ ಮಗಂದು. ನಂಗೆ ಮತ್ತೆ ಮನೆಗೆ ಹೋಗೆಲ್ಲ ಹಾಕಿ ನೋಡಿ ಬಂದು ಮತ್ತೆ ಎಕ್ಸ್ಚೇಂಜ್ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಇಲ್ಲೇ ಕರ್ಕೊಂಬಂದ್ಬಿಡಿ, ಹಾಕಿ ನೋಡಿ ತೊಗೊಂಡೋಗ್ಬಿಡೋಣ ಅಂತ ಹೇಳಿದೆ. ಬಂದರು. ಈಗ ಅದಕ್ಕೆ ಮಗನಿಗೆ ಹಾಕಿ ನೋಡ್ತಾ ಇದ್ದೀನಿ. ಫೈನಲಾಗಿ ನೋಡಿ ಈಗ ಹಾಕಿ ತೋರಿಸ್ತೀನಿಲ್ಲ, ಈ ಡ್ರೆಸ್ ಅವನಿಗೆ ಸೆಲೆಕ್ಟ್ ಮಾಡಿದ್ದು. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು ಒಂದು ಇಷ್ಟ ಆಗಿತ್ತು, ಬಟ್ ತುಂಬ ಲೂಸ್ ಅಂತ ಅನ್ನಿಸ್ತು. ಹಾಗಾಗಿ ಬೇಡ ಅಂತ ಸುಮ್ಮನೆ ಅದೇ. ಹಾಗೆ ಈ ಒಂದು ಟಿ ಶರ್ಟ್ ಕೂಡ ಚೆನ್ನಾಗಿದೆ ಅಂತ ಅದನ್ನು ಕೂಡ ಒಂದು ಟಿ ಶರ್ಟ್ನ ತೊಗೊಂಡೆ.
ಫೈನಲಾಗಿ ಮಗಂದು ಡ್ರೆಸ್ಸು ಸೆಲೆಕ್ಷನ್ ಆಯಿತು. ಅವನಿಗೂ ಕೂಡ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ಥರ ಅಂಗಡಿ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ತಾ ಇರೋದು. ಆಲ್ಮೋಸ್ಟ್ ನಾನೇ ಸೆಲೆಕ್ಷನ್ ಮಾಡಿ ತರ್ತಿದ್ದೆ. ಈ ಸಲ ಟೈಮ್ ಇರಲಿಲ್ವಲ್ಲ, ಹಂಗಾಗಿ ನೋಡ್ಕೊಂಡು ಒಂದೇ ಸಲ ತೊಗೊಂಡೋಗ್ಬಿಡೋಣ ಅಂತ ಕರೆಸ್ಬಿಟ್ಟು ಹಾಕಿ ನೋಡಿ ತೊಗೊಂಡಿದ್ದು. ಹಾಗೆ ಮಗಳಿಗೆ ವೆಸ್ಟರ್ನ್ ಡ್ರೆಸ್ಸಲ್ಲಾದರೂ ಸಿಗುತ್ತೇನೋ ನೋಡೋಣ ಅಂತ ನೋಡಿದೆ. ಇದರಲ್ಲೂ ಅಷ್ಟೇ ಎಲ್ಲ ನನ್ನ ಸೈಜ್ ಇತ್ತು, ಅವಳಿಗೆ ಕರೆಕ್ಟಾಗಿ ಸೈಜು ಸಿಗಲೇ ಇಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ಸರಿ ಆಯಿತು ನೋಡೋಣ ಬೇರೆ ಕಡೆ ಎಲ್ಲಾದರೂ ಅಂದ್ಬಿಟ್ಟು ಹಾಗೆ ಬಂದೆ ಅಷ್ಟೇ. ಹಬ್ಬ ಇನ್ನೂ ಒಂದು 3 ಡೇಸ್ 4 ಡೇಸ್ ಇದ್ದಂಗೆ ನಮ್ಮೂರಲ್ಲಿ GKBMS ಫೀಲ್ಡಲ್ಲಿ ಗಣೇಶಗಳನ್ನೆಲ್ಲ ತಂದಿಟ್ಟಿದ್ರು. ಮನೆಯವ್ರು ಆ ಕಡೆ ಹೋದಾಗ ನೋಡಿದ್ರಂತೆ. ಸರಿ ಆಯಿತು ಮಕ್ಳಿಗೆ ತೋರಿಸ್ಕೊಂಬರೋಣ ಅಂತ ಈಗ ಹೋಗ್ತಿದ್ದೀವಿ. ಏನು ಖುಷಿ ಅಂದರೆ ನೋಡೋಕ್ಕೆ. ನಾನು ಅಷ್ಟೇ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿ ಈ ಥರ ಗಣೇಶನೆಲ್ಲ ಸೇಲ್ಗಿಟ್ಟಾಗ ನಾವು ಬಂದಿರಲಿಲ್ಲ ಯಾವತ್ತೂ. ನೋಡೋಣ ಯಾವ್ಯಾವ ಥರ ಗಣೇಶಗಳೆಲ್ಲ ಬಂದಿರುತ್ತೆ ಅಂತ ಬಂದ್ವಿ. ಬಟ್ ಎಷ್ಟೊಂದು ಶಾಪ್ಗಳೆಲ್ಲ ಇನ್ನೂ ಓಪನ್ ಮಾಡಿರಲಿಲ್ಲ. ಅಂದರೆ ಗಣೇಶಗಳನ್ನೆಲ್ಲ ತಂದು ಇಳಿಸ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿದರು, ಇನ್ನೂ ತೆಗ್ದಿರಲಿಲ್ಲ. ಕೆಲವೊಂದು ಕಡೆ ಆಲ್ರೆಡಿ ಎಲ್ಲ ವ್ಯಾಪಾರ ಸ್ಟಾರ್ಟ್ ಆಗಿತ್ತು. ನೋಡ್ತಿರ್ಬೋದು ಆಗಲೇ ತುಂಬ 3 ದಿನದಿಂದನೇ ಎಷ್ಟೊಂದು ಜನ ಆಗಲೇ ಗಣೇಶನೆಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿಟ್ಟಿದ್ರು ಗಣೇಶಗಳನ್ನೆಲ್ಲ. ಇಲ್ಲಿ ಒಂದು ಚಿಕ್ಕ ಸೈಜಿಂದ ಮೀಡಿಯಮ್ ಸೈಜ್ವರೆಗೂ ಇಟ್ಟಿದ್ರು ಅಷ್ಟೇ, ತುಂಬ ದೊಡ್ಡದೆಲ್ಲ ಇರಲಿಲ್ಲ. ಬಟ್ ಇರೋದ್ರಲ್ಲೇ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಆ ಥರ ಡಿಫ್ರೆಂಟಾಗೆಲ್ಲ ಮಾಡಿದರು ಗಣೇಶನ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಚೆನ್ನಾಗಿತ್ತು. ಮಕ್ಳಿಗೆಲ್ಲ ಒಂಥರ ಖುಷಿ ಅಲ್ವಾ ನೋಡೋಕ್ಕೆ. ಅಲ್ಲಿ ಎಷ್ಟೋ ಜನ ಈ ಥರ ಮಕ್ಳಿಗೆ ತೋರ್ಸೋಕ್ಕೆ ಅಂತಲೇ ಕರ್ಕೊಂಬಂದಿದ್ರು. ಅದೇ ಥರ ನಾವು ಕೂಡ ಹೋಗಿದ್ವಿ. ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ವೀಡಿಯೋಸ್ ನಾನು ಕೂಡ ತಗೊಂಬಂದೆ. ಬಟ್ ಅದು ಇನ್ನೂ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ. ನನಗೀಗ ನೆನಪಾಗ್ತಿದೆ ವೀಡಿಯೋ ಎಡಿಟ್ ಮಾಡೋವಾಗ. ಹಾಗೆ ಇದು ನೆಕ್ಸ್ಟ್ ಡೇ ಹಬ್ಬದ ಟೈಮಲ್ಲಿ ಸ್ವಲ್ಪ ಶಾಪಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ಕಸ್ಟಮರ್ಸ್ ಇರ್ತಾರೆ ಈ ಹಬ್ಬಗಳ ಟೈಮಲ್ಲಿ ಒಂದು 2 ಡೇಸ್ 3 ಡೇಸಲ್ಲಿ. ಹಂಗಾಗಿ ಬ್ಯುಸಿ ಆಗಿಬಿಟ್ಟಿದ್ದೆ. ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಬೆಳಗ್ಗೆಯಿಂದ ವರ್ಕ್ ಮಾಡಿ ಸಾಕಾಗ್ಬಿಟ್ಟಿತ್ತು. ಆವತ್ತು ಟೀಚರ್ಸ್ ಡೇ ಬೇರೆ ಇತ್ತು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸರ್ಪ್ರೈಸಾಗಿ ಶಾಪ್ಗೆ ಬಂದುಬಿಟ್ರು. ಕೇಕೆಲ್ಲ ತೊಗೊಂಬಂದು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಬಂದಿದ್ದರು. ನಾನು ನೋಡ್ತಿರ್ಬೋದು ಬೆಳಿಗ್ಗೆಯಿಂದ ಸ್ವಲ್ಪ ಹೆಲ್ತು ಕೂಡ ಅಪ್ಸೆಟ್ ಆಗಿತ್ತು. ಏನೋ ಒಂಥರ ತಲೆಭಾರ ಆ ಥರ ಆಗ್ಬಿಟ್ಟಿತ್ತು. ಹಂಗಾಗಿ ಮೂಡೇ ಇರಲಿಲ್ಲ. ಒಂದು ಕಡೆಯಿಂದ ನೋಡಿದ್ರೆ ಇವರೆಲ್ಲ ಬಂದಮೇಲೆ ಮೂಡ್ ಕೂಡ ಸರಿ ಹೋಯ್ತು ಅಂತಲೇ ಹೇಳ್ಬೋದು. ಹಾಗೆ ಯಾವುದೇ ಥರ ಸೆಲೆಬ್ರೇಷನ್ ಮಾಡೋ ಮೂಡಿರಲಿಲ್ಲ. ಬಟ್ ಬಂತು ಎಲ್ಲರೂ ಕೂಡ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲರೂ ವಿಶ್ ಮಾಡಿ ಹೋದರು. ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇವರೆಲ್ಲ ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸು. ಬೇರೆಯವರೆಲ್ಲ ಬಂದಿಲ್ವಾ ಅಂತ ನೀವು ಕೇಳ್ಬೋದು. ಇದು ನಾನು ಕರೆಸಿರೋದಲ್ಲ, ಅವರಾಗವರೇ ಅವ್ರ ಖುಷಿಯಿಂದ ಬಂದಿರೋದು. ಹಾಗಾಗಿ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಗೌರಿ ಹಬ್ಬಕ್ಕೆಲ್ಲ ಮೆಹಂದಿ ಹಾಕಂತವ್ರೆ. ಮೆಹಂದಿ ಆರ್ಟಿಸ್ಟ್ ಅವ್ರು ಬಂದಿದ್ದಾರೆ ಇಬ್ರು ಇವತ್ತು. ಮುಖ ತೋರಿಸಿ. ಹಲೋ. ಇವರು ಹಾಯ್. ಆದಮೇಲೆ ಫೈನಲ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂದ್ಬಿಟ್ಟು. ನನಗೂ ಹಾಕಿಸ್ಕೊಳ್ಳೋಕೆ ಇಷ್ಟ ಇತ್ತು. ಈಗ ಇನ್ನೂ ಇಬ್ಬರು ಕಸ್ಟಮರ್ ಬರ್ತಿದ್ದಾರೆ. ನಾನು ಹೇರ್ ಕಟ್ ಮಾಡಬೇಕು, ಒಬ್ರಿಗೆ ಐಬ್ರೋ ಮಾಡಬೇಕು. ಅದಕ್ಕೆ ಆಗಲ್ಲ. ನಾನು ರಾತ್ರಿ ಕಾಕು ಚೈತ್ರ. ಫೈನಲಾಗಿ ನನ್ನ ಮಗಳಿಗೂ ಮಾನಸ ಮೆಹಂದಿ ಈ ಥರ ಹಾಕಿ ಹೋಗಿದ್ರು. ಚೈತ್ರ ಅವ್ರು ಹಾಕಿದ್ದು ತೆಗಿಯೋಕ್ಕೆ ಆಗಲಿಲ್ಲ, ಕಸ್ಟಮರ್ಸ್ ಬಂದರು. ಆ ಟೈಮಲ್ಲಿ ನಾನು ಬ್ಯುಸಿ ಆಗೋದೆ, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ಮಗಳಿಗೆ ಯಾವ ರೀತಿ ಡ್ರೆಸ್ನ ಸೆಲೆಕ್ಟ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.